ಅವರ ಆಪ್ತ ಸ್ನೇಹಿತ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಹಾರರ್ ಸ್ಟೋರಿ ಹೇಳ್ತಾ ಇದ್ದೇನೆ. ಹಾರರ್ ಸ್ಟೋರಿ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗೆ ಸಹ ಹಾರರ್ ಸ್ಟೋರಿ ಅಂದರೆ ತುಂಬ ಇಷ್ಟ. ಆದರೆ ಇದು ಸ್ಟೋರಿ ಅಲ್ಲ, ನಿಜವಾದ ಘಟನೆಯನ್ನು ನಾನು ಹೇಳ್ತಾ ಇದ್ದೇನೆ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಮಾಡುವ ಸ್ಟೋರಿ. ಈಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಸ್ಟೋರಿ ಯಾವುದಂತ ಹೇಳಿದರೆ ಬೇರೆ ಯಾರ್ದು ಸಹ ಅಲ್ಲ, ನನ್ನ ತಂದೆಯ ಸ್ಟೋರಿ. ಅವರು ನನಗೆ ಸಣ್ಣ ಇರುವಾಗ ಈ ಸ್ಟೋರಿಯನ್ನು ಹೇಳಿದರು. ಈಗ ನನ್ನ ತಂದೆ ತೀರಿ ಹೋಗಿ 3 years ಆಯಿತು. ನನ್ನ ತಂದೆಗೆ ಫೋರ್ಕ್ ಕರಿ ಮನೆಯಲ್ಲೇ ತಯಾರಿಸಿ ಒಂದು ಊರಿನ ಹೊರಗೆ ಒಂದು ಬಿಸ್ನೆಸ್ ಇತ್ತು, ಅದನ್ನು ಅವರು ಸೇಲ್ ಮಾಡ್ತಿದ್ರು ಅಲ್ಲಿ. ಆದರೆ ಆ ಬಿಸ್ನೆಸ್ಸಲ್ಲಿ ಅವರಿಗೆ ಎಲ್ಲ ಕರಿ ಸೇಲ್ ಆಗ್ತಿರ್ಲಿಲ್ಲ, ಸ್ವಲ್ಪ ಕರಿ ಉಳಿತಿತ್ತು, ಅದನ್ನು ಮನೆಗೆ ತಗೊಂಡು ಬರ್ತಾ ಇದ್ರು. ನಮಗೆ ಆ ಸಮಯದಲ್ಲಿ ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಸೊ ನನ್ನ ತಂದೆಗೆ ಆ ಎಲ್ಲ ಕರಿ ಸೇಲ್ ಮಾಡುವ ಅಗತ್ಯ ಇತ್ತು. ಸೊ ಅವರು ಊರ ಹೊರಗೆ ತಮ್ಮ ಆ ಪದಾರ್ಥವನ್ನು ಸೇಲ್ ಮಾಡಲಿಕ್ಕೋಸ್ಕರ ತುಂಬ ಹೊತ್ತು ನಿಲ್ತಾ ಇದ್ರು. ಹಾಗೆ ಅವರು ಬರುವಾಗ ಡೈಲಿ ಲೇಟ್ ಆಗ್ತಿತ್ತು, ಕೆಲವೊಮ್ಮೆ 10 ಗಂಟೆ ಆದದ್ದು ಸಹ ಉಂಟು. ಹೀಗೆ ಒಂದು ದಿನ ಎಂದಿನಂತೆ ಅವರು ಫೋರ್ಕನ್ನು ಸೇಲ್ ಮಾಡಿ ಬರುವಾಗ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತದೆ. ಅವರ ಹತ್ರ ಕೊಡೆ ಇರುವುದಿಲ್ಲ. ಹಾಗಾಗಿ ಅವರು ಒಂದು ಬಸ್ ಸ್ಟಾಪಲ್ಲಿ ಬಂದು ನಿಲ್ತಾರೆ. ಮಳೆ ಜೋರಾಗಿ ತುಂಬ ಜೋರಾಗಿರ್ತದೆ. ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಡೈಲಿ ಬರುವ ದಾರಿಯಲ್ಲಿ ಒಂದು ಹೊಳೆ ಇರ್ತದೆ. ಆ ಹೊಳೆಯಲ್ಲಿ ಫುಲ್ಲು ನೀರಾಗಿದೆ, ಅವರಿಗೆ ದಾಟಿ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವರು ದಾರಿಯನ್ನು ಬದಲಾಯಿಸ್ತಾರೆ. ಈಗ ಮಳೆ ಸಾಧಾರಣವಾಗಿ ಸ್ಟಾಪ್ ಆಗಿತ್ತು ಬರುವಾಗ ಅವರು. ಹಾಗಾಗಿ ಅವರು ಆ ಪದಾರ್ಥ ಇದ್ದ ಪಾತ್ರೆಯನ್ನು ತಲೆ ಮೇಲೆ ಹೊತ್ಕೊಂಡು ಟಾರ್ಚನ್ನು ಆನ್ ಮಾಡಿ ಮೆಲ್ಲ ಹೋಗ್ತಾ ಇದ್ರು. ಹೀಗೆ ಹೋಗಿ 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 ಒಂದು ದೊಡ್ಡ ಕಾಡು ಸಿಗ್ತದೆ ಅವರಿಗೆ. ಆ ಕಾಡು ಹೇಗಿರ್ತದಂತ ಹೇಳಿದರೆ, ಒಂದು ಸೈಡಲ್ಲಿ ರೋಡು, ಇನ್ನೊಂದು ಸೈಡಲ್ಲಿ ದಟ್ಟವಾದ ಕಾಡು. ಅದು ಅವರಿಗೇನು ಹೊಸ್ತಲ್ಲ, ಅವರು ಡೈಲಿ ಬರುವ ದಾರಿಯೇ ಅದು. ಅವರು ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಾರೆ. ಹೋಗುವಾಗ ಒಂದು ದೊಡ್ಡ ಹುಳಿಯ ಮರ ಸಿಗ್ತದೆ. ಹುಳಿಯ ಮರ ಅಂತ ಹೇಳಿದರೆ ಹುಣಸೆ ಹಣ್ಣಿನ ಮರ. ಆ ಮರವನ್ನು ನೋಡುವಾಗಂತೂ ಒಂದು ಭಯಾನಕವಾದ ದೃಶ್ಯ ಅವರಿಗೆ ಕಣ್ಣಿಗೆ ಕಾಣ್ತದೆ. ಯಾಕಂದ್ರೆ ಆ ಟಾರ್ಚಿನ ಅಸ್ಪಷ್ಟ ಬೆಳಕಲ್ಲಿ ಆ ಮರ ವಿಕಾರವಾಗಿ ಅವರಿಗೆ ಕಾಣ್ತದೆ. ಆದರೂ ಅವರು ಧೈರ್ಯವನ್ನು ತಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಆ ಮರದ ಹತ್ರ ಬರುವಾಗ ಅವರ ಮೈಂಡಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಆಗ್ತದೆ. ಆದರೂ ಅವರು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ದೂರ ಹೋದ್ಮೇಲೆ ಹಿಂದಿನಿಂದ ಅವರನ್ನು ಯಾರೋ ಹಿಂಬಾಲಿಸಿ ಬರುವ ಹಾಗೆ ಅವರಿಗೆ ಅನುಭವ ಆಗ್ತದೆ. ಆಗ ಅವರು ಟಾರ್ಚ್ ಹಾಕಿ ತಮ್ಮ ವಾಚನ್ನು ನೋಡ್ತಾರೆ. ಆಗ ಸುಮಾರು 12:30 ಮಧ್ಯರಾತ್ರಿಯ ಸಮಯ. ತಕ್ಷಣ ಅವರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣವಿರುತ್ತದೆ. ಆ ಹುಣಸೆ ಮರದಲ್ಲಿ 1 ವರ್ಷದ ಹಿಂದೆ ಅವರ ಆಪ್ತ ಸ್ನೇಹಿತ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಈ ವಿಚಾರ ಅವರ ಯೋಚನೆಗೆ ಬಂದ ತಕ್ಷಣ ಅವರು ಸ್ವಲ್ಪ ವೇಗವಾಗಿ ನಡೆಯುತ್ತಾರೆ. ಇವರು ಎಷ್ಟು ವೇಗವಾಗಿ ನಡೀತಾರೆ, ಅಷ್ಟೇ ವೇಗವಾಗಿ ಹಿಂದಿನಿಂದ ಹೆಜ್ಜೆ ಸದ್ದವರಿಗೆ ಕೇಳ್ತಾ ಇದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಆ ಹೆಜ್ಜೆ ಸದ್ದು ಹತ್ರ ಬಂದು ಅವರ ತಲೆ ಮೇಲೆ ಇದ್ದ ಪಾತ್ರೆಯನ್ನು ಮುಟ್ಟಿದ ಅನುಭವ ಅವರಿಗೆ ಆಗ್ತದೆ. ಸಡನ್ ಆಗಿ ಅವರಿಗೆ ತುಂಬ ಭಯಭೀತರಾಗ್ತಾರೆ. ಆದರೂ ಅವರು ಹಿಂತಿರುಗಿ ನೋಡುವುದೇ ಇಲ್ಲ.
ಆ ಹಿಂದಿನಿಂದ ಬಂದ ಹೆಜ್ಜೆಗಳು ಅವರ ಜೊತೆನೇ ಬರ್ತವೆ. ಬಂದು 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 ನಮ್ಮ ಊರಿನ ಒಂದು ಗಡಿ ಇದೆ, ಅಲ್ಲಿ ಒಂದು ಗುಡಿ ಇರ್ತದೆ. ಆ ಗುಡಿಯ ಹತ್ತಿರ ಬರುವಾಗ ಆ ಹೆಜ್ಜೆಗಳ ಸದ್ದುಗಳು ಮಾಯವಾಗ್ತವೆ. ಮತ್ತೆ ನನ್ನ ತಂದೆ ಆರಾಮವಾಗಿ ಮನೆ ಸೇರ್ತಾರೆ. ಹಾಗಿದ್ರೆ ಈ ಸ್ಟೋರಿಯಲ್ಲಿ ಆ ಹೆಜ್ಜೆಗಳು ಅವರನ್ನು ಹಿಂಬಾಲಿಸಲಿಕ್ಕೆ ಕಾರಣ ಏನು? ತಂದೆಯ ಆಪ್ತ ಸ್ನೇಹಿತ, ಅವರಿಗೆ ಹಂದಿ ಮಾಂಸದ ಕರಿ ಅಂದರೆ ತುಂಬಾ ಇಷ್ಟ. ಅದಕ್ಕಾಗಿ ಆ ಆಸೆಯಿಂದ ಅವರು ಪಾತ್ರೆಯನ್ನು ಮುಟ್ಟಿದ ಅನುಭವ ನನ್ನ ತಂದೆಗೆ ಆಗಿದೆ. ಈ ಒಂದು ಘಟನೆ ನನ್ನ ತಂದೆಗೆ ಆದ ನಿಜವಾದ ಅನುಭವ. ಇದನ್ನು ಅವರು ನನ್ನೊಂದಿಗೆ ಯಾವಾಗಲೂ ಹಂಚಿಕೊಳ್ತಾ ಇದ್ರು. ನಾನು ಯಾವಾಗ ಮನೆಗೆ ಹೋಗ್ತೇನೆ ಆವಾಗ ಊಟ ಮಾಡುವಾಗ ಜಾಸ್ತಿ ಈ ವಿಷಯವನ್ನೇ ಹೇಳ್ತಾ ಇದ್ರು ಅವರು. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂತಹ ಅನುಭವಗಳು ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಓಕೆ, ಮುಂದಿನ ದಿನ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.